ಉದ್ಯೋಗದ ವಿಚಾರವಾಗಿಯೂ ಕೂಡ ಟೀಕೆ ಮಾಡಿದ್ದಾರೆ. ಅನುದಾನ ಹಂಚಿಕೆ ಬಗ್ಗೆ ಸಿದ್ದರಾಮಯ್ಯ ಸುಳ್ಳು ಹೇಳ್ತಿದ್ದಾರೆ. ಸಿಎಂ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಆದಂತವರು ಹೀಗೆ ಸುಳ್ಳು ಹೇಳೋದು ಖಂಡನೀಯ. ಪ್ರಧಾನಿ ಮೋದಿ ಅವರನ್ನ ನಿಂದಿಸುವುದನ್ನ ನಾನು ಖಂಡಿಸ್ತೀನಿ ಅಂತಾನೂ ಹೇಳಿದ್ದಾರೆ. 40% ಸರ್ಕಾರ ಅಂತ ಕೆಂಪಣ್ಣ ಕೂಡ ಹೇಳಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಮತ್ತು ಎಲ್ಲವೂ ನನ್ನದೇ ಅಂತ ಹೇಳುವಂಥದ್ದು ಅನ್ನುವಂಥ ಒಂದು ಮಾನಸಿಕತೆಗೆ ಅವರು ಬಂದಿದ್ದಾರೆ. ಆದ್ದರಿಂದ ಇದನ್ನು ಸ್ಪಷ್ಟಪಡಿಸಲಿಕ್ಕೆ ನಾನು ನಿಮ್ಮೆಲ್ಲರಿಗೂ ಕರೆದಿದ್ದೆ. ಇದು ಅತ್ಯಂತ ಖಂಡನೀಯವಾದಂಥದ್ದು. ಒಬ್ಬ ಮುಖ್ಯಮಂತ್ರಿ, 2ನೇ ಬಾರಿಗೆ ಮುಖ್ಯಮಂತ್ರಿ ಆದಂಥವನು ಈ ರೀತಿಯಾದಂಥ ಸುಳ್ಳು ಪ್ರಚಾರ ಮಾಡೋದು ತಮ್ಮ ಕೈಲಿ ಆಗಲಾರದಕ್ಕೆ ಪ್ರಧಾನಮಂತ್ರಿಗಳನ್ನು, ಕೇಂದ್ರ ಸರ್ಕಾರವನ್ನು ನಿಂದಿಸುವಂಥ ಈ ಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ನಾವು ಭಾರತ ಸರ್ಕಾರದ ಪರವಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಈಗ ಕೆಂಪಣ್ಣ ಪುನಃ ಹೇಳಿದ್ದಾರೆ 40% ಅಂತ. ಈಗೇನು ಹೇಳ್ತೀರಿ ನೀವು? ಮತ್ತು ಅದಕ್ಕೊಂದು ನಾಗಮೋಹನ್ ದಾಸ್ ಸಮಿತಿಯನ್ನು ಮಾಡಿದ್ರು. ಹೈಕೋರ್ಟ್ ಏನು ಹೇಳ್ತದೆ ಅದಕ್ಕೆ? ಚೀತು ಅಂತ ಹೋಗೋದ್ರಿ. ಇವರಿಗೆ ಏನೂ ಮಾಡಿಲ್ಲ. ಅಂದರೆ ಯಾವುದರ ಬಗ್ಗೆಯೂ ಗಂಭೀರತೆ ಇರಲಾರದೆ ಸಮಯವನ್ನು ತಳ್ಳುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸೊ ಜನ ಇವರಿಗೆ ಬರುವಂಥ ದಿವಸದಲ್ಲಿ, ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಂತೂ ಅತ್ಯಂತ ದೊಡ್ಡದಾದಂಥ ಪಾಠವನ್ನು ಕಲಿಸಲಿದ್ದಾರೆ. ಥ್ಯಾಂಕ್ ಯು. ಮತ್ತು ಎಲ್ಲವೂ ನನ್ನದೇ ಅಂತ ಹೇಳುವಂಥದ್ದು ಅನ್ನುವಂಥ ಒಂದು ಮಾನಸಿಕತೆಗೆ ಅವರು ಬಂದಿದ್ದಾರೆ. ಆದ್ದರಿಂದ ಇದನ್ನು ಸ್ಪಷ್ಟಪಡಿಸಲಿಕ್ಕೆ ನಾನು ನಿಮ್ಮೆಲ್ಲರಿಗೂ ಕರೆದಿದ್ದೆ. ಇದು ಅತ್ಯಂತ ಖಂಡನೀಯವಾದಂಥದ್ದು. ಒಬ್ಬ ಮುಖ್ಯಮಂತ್ರಿ, 2ನೇ ಬಾರಿಗೆ ಮುಖ್ಯಮಂತ್ರಿ ಆದಂಥವನು